ಕುಕ್ಕರ್ ಬಾಂಬ್ ಬ್ಲಾಸ್ಟ್ ಏನಾಗಿತ್ತು ಅದು ಧರ್ಮಸ್ಥಳದಲ್ಲಿ ತಗೊಂಡೋಗಿ ಬ್ಲಾಸ್ಟ್ ಮಾಡಬೇಕಾಗಿತ್ತು ಅನ್ನೋಂಥದ್ದು ಕೂಡ ಇದೀಗ ಚರ್ಚೆ ಆಗ್ತಿದೆ ಮುನ್ನೆಲೆ ಸರ್ ಇದು ಎಲ್ಲನೂ ಈಗ ಏನದಲ್ಲ ಏನೇ ತನಿಖೆ ಏನು ಮಾಡ್ಬೇಕು ಇದನ್ನು ಒಮ್ಮೆ ಕ್ಲಿಯರ್ ಮಾಡಿರಿ. ಸುಮ್ಮನೆ ಜೀವಂತ ಇಟ್ಕೊಂಡು ಎಷ್ಟು ದಿವಸ ಅಂತೇಳಿ ಇದನ್ನು ಚರ್ಚೆ ಮಾಡೋದು ಒಮ್ಮೆ ಕ್ಲಿಯರ್ ಆಗಿಬಿಡಲಿ. ಇದರಿಂದ ಏನು ಬಾಂಬ್ಸ್ ಏನು ಅವರು ನಮ್ಮ ಡಿ ಕೆ ಶಿವಕುಮಾರ್ ಬ್ರದರ್ಸು ಏನು ಕುಕ್ಕರ್ ಬಾಂಬ್ ಒಯ್ದಿದ್ರಲ್ಲ ಆ ಬ್ರದರ್ಸ್ರದ್ದು ಏನು ಅನ್ನೋದು ಗೊತ್ತಾಗ್ತದೆ, ಈ ಬ್ರದರ್ದು ಏನು ಅನ್ನೋದು ಗೊತ್ತಾಗ್ತದೆ. ಎಲ್ಲ ಬ್ರದರ್ಗಳದ್ದು ಹೊರಗೆ ಬರ್ತದೆ. ಕಾಂಗ್ರೆಸ್ ನಾಯಕರು ಕೂಡ ಧರ್ಮಸ್ಥಳ ಚಲೋ ಹೋಗ್ಲಿ ಒಳ್ಳೇದಲ್ಲ, ಕಾಂಗ್ರೆಸ್ನವ್ರಿಗೆ ಇಟ್ಟು ಒಳ್ಳೆ ಬುದ್ಧಿ ಬಂದೈತೆ ಅಂತ ಚಲೋ. ಅವ್ರು ಹಿಂದೂ ಧರ್ಮವನ್ನು ನಂಬ್ಲಕತ್ತಾರ, ಮಂಜುನಾಥೇಶ್ವರ ನಂಬ್ಲಕತ್ತಾರ ಅಂದ್ರೆ ಒಳ್ಳೇದಲ್ಲ, ಒಳ್ಳೆಯ ಬೆಳವಣಿಗೆ ಅದು. ಬರೀ ನಕಲಿ ಜಾತ್ಯಾತೀತರು ಹಳ್ಳಿ ಮಳ್ಳಿ ಮಸೀದಿಗೆ ಹೋಗ್ತಿದ್ರು, ದರ್ಗಾಕ್ಕೆ ಹೋಗ್ತಿದ್ರು, ಅಲ್ಲೇ ನಮಾಜ್ ಮಾಡ್ತಿದ್ರು. ಈಗ ಧರ್ಮಸ್ಥಳ ಮಂಜುನಾಥನ ದರ್ಶನ ತೊಗೋತಾರಂದ್ರೆ ನಾ ಕಾಂಗ್ರೆಸ್ಸಿನ ಯಾವ್ಯಾವ ಶಾಸಕರು ಅದಾರಲ್ಲ ಅವ್ರಿಗೆ ಅಭಿನಂದನೆ ಸಲ್ಲಿಸ್ತೀನಿ. ಇದೇ ರೀತಿ ಸಿದ್ದರಾಮಯ್ಯವ್ರಿಗೂ ಬುದ್ಧಿ ಬರಲಿ, ಅದೇ ರೀತಿ ಡಿ ಕೆ ಶಿವಕುಮಾರ್ಗೆ ಬುದ್ಧಿ ಬರಲಿ, ಮತ್ತು ಸೋನಿಯಾ ಗಾಂಧಿ ರಾಹುಲ್ ಗಾಂಧಿಗೂ ಬುದ್ಧಿ ಬರಲಿ. ಹೆಂಗೆ ಇವ್ರು ಹೋಗ್ಲಕತ್ತಾರಲ್ಲ, ಅವರು ಹಿಂದಕ್ಕೆ ಸ್ವಾತಂತ್ರ್ಯ ವೀರ ಸಾವರ್ಕರ್ ಹೇಳಿದರು, ಹಿಂದೂ ಧರ್ಮದ ಒಂದು ಸನಾತನ ಧರ್ಮ ಎದ್ದುಬಿಟ್ರೆ ಜಾಗೃತ ಆದರೆ ಶರ್ಟ್ ಮೇಲೆ ಜನವಾರ ಹಾಕೋತಾರ್ತಾರೆ. ಶರ್ಟ್ ಮೇಲೆ ನಾ ಹಿಂದೂ ಹೊತ್ತು ತೋರಿಸ್ಲಿಕ್ಕೆ ಜನವಾರ ಹಾಕೋತಾರ್ತ. ಹಂಗೆ ಕಾಲ ಬರ್ಲಾಕತ್ತೈತೆ ದೇಶದಲ್ಲಿ. ಯಾಕಂದ್ರೆ ಸ್ವಾತಂತ್ರ್ಯ ವೀರ ಸಾವರ್ಕರ್ ಹೇಳಿದ ಮಾತು ಇವತ್ತು ಸತ್ಯ ಆಗ್ಲಕತ್ತದ. ಅದಕ್ಕೆ ನಾ ಹೇಳ್ತಾ ಇದ್ದೀನಿ, ಕಾಂಗ್ರೆಸ್ನವ್ರು ಎಲ್ಲರೂ ಕೂಡಿ ಸಿದ್ದರಾಮಯ್ಯ ನೇತೃತ್ವದಾಗೆ ಮಾಂಸಾಹಾರವನ್ನು ಸ್ವೀಕರಿಸದೆ ಧರ್ಮಸ್ಥಳಕ್ಕೆ ಹೋಗಲಿ ಅಂತೇಳಿ ನಾನು ಅವರಿಗೂ ಸಹ ವಿನಂತಿ ಮಾಡ್ಕೊತೀನಿ.